ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಹೇ ಆಕಾಶ್, ನೀನು ನನ್ನ ಬಿಟ್ಟು ಹೊರಟೋಗ್ಬಿಡ್ತೀಯ, ಮತ್ತೆ ಬರೋದೇ ಇಲ್ಲ ಅಂತ ಅನ್ಕೋಬಿಟ್ಟಿದ್ದೆ ಕಣೋ. ಎಷ್ಟು ಬೇಜಾರಾಯ್ತು ಗೊತ್ತಾ, ಫುಲ್ ಹತ್ಬಿಟ್ಟೆ. ಸಾರಿ ಮಿಂಚು, ಏನ್ ಮಾಡ್ಬೇಕು ಅಂತ ನಂಗೂ ಗೊತ್ತಾಗಿರ್ಲಿಲ್ಲ. ನಾವು ವಾಪಸ್ ಬರ್ತೀವಿ ಅಂತ ಅನ್ಕೊಂಡೇ ಇರ್ಲಿಲ್ಲ. ಅದೇಂಗ್ ಬಂದ್ವಿ ಅಂತ ಗೊತ್ತಾಗ್ತಾ ಇಲ್ಲ. ಏನು ಈ ಥರ ಹೇಳ್ತಾ ಇದೀಯಾ? ಅದೇನಾಯ್ತು ಗೊತ್ತಾ ಮಿಂಚು, ನಾನು ಮಮ್ಮಿ ಏರ್ಪೋರ್ಟಿಗೆ ಹೋಗ್ತಾ ಇದ್ವಾ, ಚಿಕ್ಕಿ ಕಾಲ್ ಮಾಡಿ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು ಅಂತ ಅಂದ್ರು. ಚಿಕ್ಕಿ ಬಂದು ಏನ್ ಹೇಳಿದ್ರು ಗೊತ್ತಾ, ನಮ್ಮ ಪಪ್ಪ ಮಮ್ಮಿಗೆ ಇನ್ನೊಂದು ಹೆಣ್ಮಗು ಇತ್ತಂತೆ. ಅದ್ರ ಬಗ್ಗೆ ಮಾತಾಡ್ತಾ ಇದ್ರು. ಹೆಣ್ಮಗು ಪಾಪು ಇದ್ಬೇಕಾದ್ರೇನೆ ಕಳ್ದೋಯ್ತಂತೆ. ಈಗ ಆ ಪಾಪುನ ಹುಡುಕ್ಬೇಕಂತೆ. ಅದಕ್ಕೆ ನಾವು ವಾಪಸ್ ಬಂದಿದ್ದು ಪಾಪುನ ಹುಡ್ಕಕ್ಕೆ. ಹೌದೇನೋ, ಇನ್ನೊಂದು ಮಗಳಿದಲ್ಲ. ನನಗೂ ನೆಮ್ಮದಿಗೆ ಆಗ್ತಾ ಇಲ್ಲ ಮಿಂಚು. ಮಮ್ಮಿ ಆ ಪಾಪು ವಿಷಯನ ಯಾವತ್ತೂ ಮಾತಾಡೇ ಇಲ್ಲ. ನಮ್ಮ ಪಪ್ಪ ಮಮ್ಮಿ ನಾವ್ ಹತ್ರ ತುಂಬಾ ಸೀಕ್ರೆಟ್ ಮೇಂಟೈನ್ ಮಾಡ್ತಾ ಇದಾರೆ ಮಿಂಚು. ನಾವು ಗೊತ್ತಿಲ್ಲದೆ ಇರೋದು ಏನೇನೋ ಇದೆ. ಚಿಕ್ಕಿನೂ ಅಷ್ಟೇ, ಅವ್ರ ಜೊತೆ ಸೇರ್ಕೊಂಡು ಸೀಕ್ರೆಟ್ ಮೇಂಟೈನ್ ಮಾಡಿದ್ರು. ಕೇಡಿ ಅಂಕಲ್ ಬಗ್ಗೆ ಚಿಕ್ಕಿ ಹೇಳೇ ಇಲ್ಲ ನೋಡು. ಕೇಡಿ ಅಂಕಲ ಅದ್ಯಾರು? ಅಯ್ಯೋ ಮರ್ತೋಗ್ಬಿಟ್ಟಿಯಾ? ಅದೇ ಐಸ್ ಕ್ರೀಮ್ ಅಂಗಡಿ ನಮ್ಮ ವಟಾರ ಹತ್ರ ಬಂದಿದ್ದು. ಹಾ, ಅವರು ಬೇರೆ ಯಾರು ಅಲ್ಲ, ನನ್ನ ಸ್ವಂತ ಅಂಕಲ್ ಆಗ್ಬೇಕು. ಅವ್ರು ತುಂಬಾ ಡೇಂಜರ್ ಮಿಂಚು. ನಾವ್ ಯಾವ್ದೇ ಕಾರಣಕ್ಕೂ ಅವ್ರ ಕೈಯಲ್ಲಿ ಸಿಕ್ಕಾಕೋಬಾರ್ದು ಮಿಂಚು. ತುಂಬಾ ಕೇರ್ಫುಲ್ ಆಗಿರ್ಬೇಕು. ಸರಿ ಸರಿ, ಅರ್ಥ ಆಯ್ತು, ನಾನು ಹುಷಾರಾಗೇ ಇರ್ತೀನಿ. ಮಮ್ಮಿ ಪಪ್ಪ ಎಲ್ರು ಒಟ್ಟಿಗೆ ಇದೀವಿ ಅನ್ನೋದನ್ನ ಅವ್ರಿಗೆ ಹೇಳಲೇಬಾರ್ದು. ಅವ್ರು ಸ್ವಲ್ಪನೂ ಸರಿ ಇಲ್ಲ ಮಿಂಚು. ನಾನು ಹುಷಾರಾಗಿರ್ತೀನಿ, ನೀನು ಹುಷಾರಾಗಿರ, ಆಯ್ತಾ? ಹ್ಞೂ ಸರಿ ಸರಿ, ಹುಷಾರಾಗೇ ಇರ್ತೀನಿ. ಹಾ. ಮಲ್ಲಿ ಹೇಳ್ತಿರೋದು ನಿಜನಾ? ಹೌದು, ಅದಕ್ಕೆ ಮಗು ಬದುಕಿದೆ. ಅದು ಎಲ್ಲಿತ್ತು ಅನ್ನೋದು ನಮಗೆ ಗೊತ್ತಾಗಿದೆ. ಆ ಮಗುನ ಯಾರು ತಗೊಂಡ್ರು, ಈಗ ಅವ್ರು ಎಲ್ಲಿದ್ದಾರೆ ಅನ್ನೋದನ್ನ ಪೊಲೀಸರು ಹುಡುಕ್ತಾ ಇದ್ದಾರೆ. ಒಂದು ಸಣ್ಣ ಸುಳುವು ಸಿಕ್ಕಿದ್ರು ಸಾಕತ್ಗೆ ಮಗು ನಮ್ಮ ಕೈಗೆ ಸಿಕ್ಕಿದ ಹಾಗೇನೆ. ಅಕರೆ ನನ್ಗೆ ಭಾವನನ್ನ ನೆನ್ಸ್ಕೊಂಡ್ರೆ ಸಂಕಟ ಆಗ್ತಾ ಇದೆ. ಅಮೃತಧಾರೆ